ಓಕೆ, ಐಸ್ಲ್ಯಾಂಡ್ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಟೋಟಲ್ 6 ಟರ್ಮಿನಲ್ ಇದೆ ಈ ಏರ್ಪೋರ್ಟಲ್ಲಿ. ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ. ಫೈನಲಿ ನಾವು ಐಸ್ಲ್ಯಾಂಡ್ ರೀಚ್ ಆಗಿದ್ದೀವಿ. ಹೆಲ್ಲೋ ಕರ್ನಾಟಕ, ನಮಸ್ಕಾರ. ಹೆಂಗಿದ್ದೀರಾ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಾ. ಫೈನಲಿ ಒಂದು ಲಾಸ್ಟ್ ಕೊನೆ ಗುಡ್ ಬೈ ಹೇಳಕ್ಕೆ ಬಂದಿದ್ದೀವಿ ಇಲ್ಲಿ. ನನ್ನ ಹೆಂಡತಿ ತುಂಬ ಮರ್ತಿದ್ದಾರೆ, ಯಾಕೆಂದರೆ ತುಂಬ ಟೈಮ್ ಆಯಿತು. ತುಂಬ ಟೈಮ್ ಲೈಕ್ 2 months ಜೊತೆಗೆ ಇದ್ದೀವಿ. ಈಗಲೇ ಸಡನ್ ಆಗಿ ಹೋಗ್ತಿದ್ದೀನಿ. ಸೊ ತುಂಬ ಬೇಜಾರಾಗ್ತಿದೆ, ಮನಸ್ಸು ಆಗ್ತಿಲ್ಲ ಆ್ಯಕ್ಚುಲಿ ಹೋಗೋಕ್ಕೆ. ಆದರೆ ಏನು ಮಾಡಲಿ, ಹೋಗಲೇಬೇಕು. ಕೆಲವು ಸಲ ನಾವು ನಮ್ಮ ಫ್ಯಾಮ್ಲಿಗೋಸ್ಕರ ಚೂರು ಸ್ಯಾಕ್ರಿಫೈಸಸ್ ಮಾಡಲೇಬೇಕು. ಅದೇ ಒಂದು ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ 6 ತಿಂಗಳು ನಾವು ದೂರ ಇರ್ತೀವಿ, ಏನೂ ಇರಲ್ಲ, ಬರೀ ವಿಡಿಯೋ ಕಾಲು. ಇಮ್ಯಾಜಿನ್ ಮಾಡಿ, ವಿಡಿಯೋ ಕಾಲು ಇರಲಿಲ್ಲ ಅಂದರೆ ಏನು ಆಗ್ತಿತ್ತು. ಲೈಕ್ 6 ತಿಂಗಳ ಹ್ಯಾಂಗ್ ಜೀವನ ನಮ್ಮದು ಆಗ್ತಿದ್ವು. ನಾವು ತುಂಬ ಪ್ರೀತಿ ಮಾಡ್ತೀವಿ, ಜೊತೆಗೆ ಇರುವಾಗ ತುಂಬ ಚೆನ್ನಾಗೇ ಇರ್ತೀವಿ ನಾವು. ಆದರೆ ಈ ಥರ ಒಂದು ದಿನ ಬರುತ್ತಲ್ವ, ತುಂಬ ಬೇಜಾರಾಗುತ್ತೆ ಗೈಸ್, ತುಂಬ ಜಾಸ್ತಿನೇ ಬೇಜಾರಾಗುತ್ತೆ. ಈ ವ್ಯೂನ ತುಂಬ ಮಿಸ್ ಮಾಡ್ತೀನಿ ಗೈಸ್. ಡೈಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸೊ ಫೈನಲಿ ನಾವು ಬ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆಗಿಬಿಟ್ಟಿದ್ದೀವಿ. ಸೊ ಗೈಸ್, ನಿಮಗೆ ನಿಜ ಹೇಳ್ತೀನಿ, ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಥರ ಯಾವುದು ಏರ್ಪೋರ್ಟ್ ಅಲ್ಲ. ಇಡೀ ಪ್ರಪಂಚ ನೋಡಿ ಬಂದಿದ್ದೀನಿ, ಆದರೆ ಈ ಥರ ಸಕ್ಕತ್ತಿರೋದು ಏರ್ಪೋರ್ಟ್ ಜಾಸ್ತಿ ನಿಮಗೆ ನೋಡೋಕೆ ಸಿಕ್ಕಲ್ಲ. ಕೊನೆ ಕಾಫಿ ಕುಡಿಯೋದು ಮನ್ಸು ಬಂತು, ಅದಕ್ಕೋಸ್ಕರ ಅರೈವಲಲ್ಲಿ ಹೋಗಿ ನಮ್ಮದು ಫೇವ್ರೇಟ್ ಕಾಫಿ ಪಾರ್ಟ್ ಇದು. ಯಾಕೆಂದರೆ ಯಾವತ್ತೂ ನಾನು ಅರೈವಲ್ ಬಂದಮೇಲೆ ಇಲ್ಲಿ ಕಾಫಿ ಕೊಟ್ಟು ಹೋಗ್ತಿದ್ವಿ. ಸೊ ಇದು ಒಂದು ಕೊನೆ ಸಲ ಮಾಡಲೇಬೇಕಿತ್ತು. ಓಕೆ ಗಾಯ್ಸ್, ಈಗಲೇ ಹೋಗಿ ನಮ್ಮದು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಬೇಕು, ಆಮೇಲೆ ಲಗೇಜ್ ಡ್ರಾಪ್ ಮಾಡಬೇಕು. ನಾವು ಸೀಮೆಂಗು, ಸೊ ನಮ್ಮದು ತುಂಬ ಡಾಕ್ಯುಮೆಂಟೇಷನ್ಸ್ ಇರುತ್ತೆ. ಅದು ಕ್ಲಿಯರ್ ಮಾಡಿದ್ಮೇಲೆ ನಮಗೆ ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಸೊ ಹೋಗುವ ಬನ್ನಿ. ನಮ್ಮ ದುಬೈ ಹೋಗಬೇಕು ಆ್ಯಕ್ಚುಲಿ ನೆಕ್ಸ್ಟ್ ಫ್ರೈಡು. ಅದಕ್ಕಿಂತ ಮುಂಚೆ ಒಂದ್ಸಲ ಲೌಂಜಲ್ಲಿ ಎಕ್ಸೆಸ್ ತಗೊಂಡು ಚೂರು ಲೌಂಜ್ ಎಂಜಾಯ್ ಮಾಡಿ ಹೋಗುವ. ತುಂಬ ಹಸು ಆಗ್ತಿದೆ, ಯಾಕೆಂದರೆ ಏನೂ ತಿನ್ನಲಿಲ್ಲ ನಾನು. ಸೊ ಈ ಥರ ನೋಡಿ ಫುಲ್ ಇರುತ್ತೆ ಇಲ್ಲಿ, ಮೀಲ್ಸ್ ಎಲ್ಲ ತುಂಬ ಇರುತ್ತೆ ನಮ್ಮದು ಲೌಂಜಲ್ಲಿ, ಬ್ಯಾಂಗ್ಳೂರ್ ಲೌಂಜಲ್ಲಿ. ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ರೆ ನಿಮಗೆ ಈ ಥರ ಫ್ರೀಯಲ್ಲಿ ಒಂದು ಲೌಂಜ್ ಆಕ್ಸೆಸ್ ಸಿಗುತ್ತೆ. ಸೊ ಯಾವತ್ತು ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಟ್ರಾವೆಲ್ ಮಾಡುವಾಗ ಈ ತರ ನೀವು ಇಲ್ಲಿ ತಿನ್ಕೊಂಡು ಹೋಗ್ಬಹುದು. ಮತ್ತೆ ಕುಡಿಯೋಕೇನು ಡ್ರಿಂಕ್ ಸಿಗುತ್ತೆ, 2 ಡ್ರಿಂಕ್ ಸಿಗುತ್ತೆ ಫ್ರೀಯಲ್ಲಿ. ಸೊ ಇದನ್ನ ಎಂಜಾಯ್ ಮಾಡಬಹುದು. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಯಾಕೆಂದ್ರೆ 2 ಅವರ್ ಇತ್ತು ನನಗೆ ಫ್ಲೈಟ್ ಬೋರ್ಡ್ ಮಾಡೋಕ್ಕೆ. ಸೊ ಇಲ್ಲಿ ಚೂರು ಟೈಮ್ ಸ್ಪೆಂಡ್ ಆಯಿತು. ಸೊ ಇದೇ ನಮ್ದು ಪ್ಲೇನ್ ಗೈಸ್. ಇಲ್ಲಿಂದ ದುಬೈ, ಮತ್ತೆ ದುಬೈನಿಂದ ಲಂಡನ್, ಲಂಡನ್ ಇಂದ ಐಸ್ಲ್ಯಾಂಡ್. ಸೊ ಎಮಿರೇಟ್ಸ್ ಇಂದ ಫ್ಲೈ ಮಾಡ್ತಿದ್ದೀನಿ. ಸೊ ಈ ತರ ತುಂಬಾ ಚೆನ್ನಾಗಿರುತ್ತೆ ಎಮಿರೇಟ್ಸ್ ಫ್ಲೈ, ಒನ್ ಆಫ್ ದ ಬೆಸ್ಟ್ ಫ್ಲೈಟ್. ಇವ್ರದ್ದು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಮೂವೀಸ್ ಇರುತ್ತೆ, ಬರೀ ಬಾಲಿವುಡ್ ಅಲ್ಲ, ಬರೀ ಇಂಗ್ಲಿಷ್ ಅಲ್ಲ, ನಮ್ ಕನ್ನಡ, ತಮಿಳು, ತುಂಬಾ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿನೂ ಮೂವೀಸ್ ನೋಡೋಕೆ ಸಿಗುತ್ತೆ. ಸೊ ಅಟ್ ಲೀಸ್ಟ್ ಲೈಕ್ 3 hours ಜರ್ನಿ ಇದೆ ಇಲ್ಲಿಂದ ದುಬೈದು. ಸೊ ಚೂರು ಮೂವಿ ನೋಡ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ನನಗೆ ಯಾವತ್ತು ಫ್ಲೈಟ್ ಅಲ್ಲಿ ನಿದ್ರೆ ಮಾಡೋಕ್ಕೇನು ಆಗಲಿಲ್ಲ. ತುಂಬ ಕಷ್ಟ ಆಗುತ್ತೆ ನಿದ್ರೆ ಮಾಡೋಕ್ಕೆ, ಲೈಕ್ ಕೂತ್ಕೊಂಡು ನಿದ್ರೆ ಮಾಡೋಕ್ಕೆ ಆಗಲ್ಲ ನನಗೆ. ಸೊ ಈ ಥರ ಲೈಕ್ ಯಾವುದು ಹೊಸ ಮೂವಿ ನೋಡಿ ನಾನು ಎಂಜಾಯ್ ಮಾಡಿ ಹೋಗ್ತೀನಿ. ತುಂಬ ಇದೆ ಮೂವೀಸ್ ನೋಡೋಕ್ಕೆ, ಸಕ್ಕತ್ತಿರುತ್ತೆ ಇವ್ರದ್ದು ಲಿಸ್ಟು. ಎಂಟರ್ಟೈನ್ಮೆಂಟ್ ತುಂಬ ಸಕ್ಕತ್ತಿರುತ್ತೆ ಎಮಿರೇಟ್ಸು. ಬೇರೆ ಯಾವುದು ಏರ್ಲೈನ್ಸಲ್ಲಿ ನೀವು ಹೋಗ್ಬಿಟ್ರೆ ಅಲ್ಲಿ ನಿಮಗೆ ಎಂಟರ್ಟೈನ್ಮೆಂಟಲ್ಲಿ ಜಾಸ್ತಿ ಏನು ಸಿಕ್ಕಲ್ಲ, ಬರೀ ಇಂಗ್ಲೀಷ್ ಮೂವೀಸ್ ನೋಡೋಕ್ಕೆ ಸಿಕ್ಕತ್ತೆ, ಮತ್ತು ಕೆಲವು ಓಲ್ಡ್ ಬಾಲಿವುಡ್ ಮೂವೀಸ್ ನೋಡೋಕ್ಕೆ ಸಿಕ್ಕತ್ತೆ. ಸೊ ಅದು ನೋಡೋಕ್ಕೆ ಇಷ್ಟ ಆಗಲ್ಲ. ಇಲ್ಲಿ ನೋಡಿ ಫುಲ್ ಲಿಸ್ಟ್ ಇದೆ ಕನ್ನಡ ಮೂವಿದು, ತುಂಬ ಇರುತ್ತೆ. ಲೈಕ್ ಅಟ್ಲೀಸ್ಟ್ 7-8 ಕನ್ನಡ ಮೂವೀಸ್ ಇರುತ್ತೆ, ಮತ್ತು ತಮಿಳ್ ಇರುತ್ತೆ, ತುಂಬ ಇರುತ್ತೆ.
ಸೊ ಫೈನಲಿ ವಿ ರೀಚ್ ದುಬೈ. ಇದೇ ದುಬೈ ಡ್ಯೂಟಿ ಫ್ರೀ ಸೆಕ್ಷನ್. ನೀವು ನೋಡ್ತಿದ್ದೀರಾ, ತುಂಬಾ ಚೆನ್ನಾಗಿದ್ದಾರೆ. ಕಾರ್ ಬೀರ್ ಎಲ್ಲ ಇರುತ್ತೆ ಇಲ್ಲಿ ಡ್ಯೂಟಿ ಫ್ರೀ ಅಲ್ಲಿ. ಲಕ್ಕಿ ಡ್ರಾ ಇರುತ್ತೆ, ಅದನ್ನ ಯೂಸ್ ಮಾಡಿ ನೀವು ಕಾರ್ ವಿನ್ ಮಾಡಬಹುದು. ತುಂಬಾ ಕೆಲವು ಜನ ಆಕ್ಚುಲಿ ವಿನ್ ಮಾಡಿದ್ದಾರೆ. ನಮ್ದು ಬೋರ್ಡಿಂಗು A3 ಗೇಟ್ ಅಲ್ಲಿ ಹೋಗ್ಬೇಕು. ಇದೇ ನಮ್ದು ಲಂಡನ್ ಫ್ಲೈಟು. ಸೊ ಇಲ್ಲಿಂದ ನಾವು ಲಂಡನ್ ಹೋಗ್ತೀವಿ. ಲಂಡನ್ ಸುಮಾರು 4 ಅವರ್ಸ್ ಇದೆ ಇಲ್ಲಿಂದ, ಆದರೆ ಅಲ್ಲಿಂದ ಹೋಗಿ 7 ಅವರ್ಸ್ ನಾವು ವೇಟ್ ಮಾಡಬೇಕು. ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ಪೋರ್ಟ್ ಗೈಸ್, ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ಪೋರ್ಟ್. ತುಂಬ ಅಲ್ಲಿ ನೋಡಿ ಎಷ್ಟು ಕೆಳಗಡೆ ಇದೆ. ಮತ್ತೆ ಬಸ್ಸು ಜರ್ನಿ ತಗೋಬೇಕು. ಇಲ್ಲಿಂದ ನಾವು ಕೆಳಗಡೆ ಹೋಗಿ ಅಲ್ಲಿಂದ ಬಸ್ ಇಟ್ಕೊಂಡು ಟರ್ಮಿನಲ್ ಹೋಗಬೇಕು. ಟೋಟಲ್ ಆ ಟರ್ಮಿನಲ್ ಇರುತ್ತೆ. ಸೊ ಆ ಟರ್ಮಿನಲ್ಗೋಸ್ಕರ ನಿಮಗೆ ಬಸ್ ಯೂಸ್ನೇ ಮಾಡಬೇಕು. ತುಂಬ ದೂರ ಇರುತ್ತೆ, 2-3 ಕಿಲೋಮೀಟರ್ಸ್ ತನಕ ರೈಡ್ ಇರುತ್ತೆ. ನೀವು ನೋಡ್ತಿದ್ದೀರಾ, ತುಂಬ ದೂರ ಇದೆ, ತುಂಬ ದೊಡ್ಡ, ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ. ಐಸ್ಲ್ಯಾಂಡ್ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಗೊತ್ತಾಗ್ತಿಲ್ಲ, ಆದರೆ ಇನ್ನೂ 4 ಗಂಟೆ ಬೇಕು ಐಸ್ಲ್ಯಾಂಡ್ ಹೋಗೋಕ್ಕೆ. ಅಲ್ಲಿ ರೀಚ್ ಆದಮೇಲೆ ಮತ್ತೆ ಹೋಟೆಲ್ ಹೋಗಬೇಕು. 6 ಗಂಟೆ ಸಿಕ್ಕತ್ತೆ, ಬಿಕಾಸ್ 7 o'clock ನಾವು ಎದ್ದೊಳ್ಬೇಕು. ಎದ್ದೊಡಿ ಬಸ್ ಬರುತ್ತೆ ನಮ್ಮನ್ನು ಪಿಕಪ್ ಮಾಡೋಕ್ಕೆ. ಸೊ ಲೆಟ್ಸ್ ವೇಟ್. ಗೇಟ್ ಓಪನ್ ಆಗೋದು ವೇಟ್ ಮಾಡಬೇಕು. ಬರೀ ನಮ್ಮ ಗೇಟಲ್ಲಿ ಹೋಗಬೇಕು ಅಂದರೆ 2 ಕಿಲೋಮೀಟರ್ ವಾಕ್ ಮಾಡಬೇಕು, ಅಷ್ಟು ದೊಡ್ಡಿದೆ. ಟೋಟಲ್ 6 ಟರ್ಮಿನಲ್ ಇದೆ ಈ ಏರ್ಪೋರ್ಟಲ್ಲಿ. ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ. ತುಂಬ ಟೈಮ್ ಬೇಕು. ಇಲ್ಲಿ ಮೆಟ್ರೋನೂ ಇದೆ ಮತ್ತು ಬಸ್ಸಸ್ಸು ಇದೆ ಹೋಗೋಕ್ಕೆ, ಟರ್ಮಿನಲ್ಸ್ ಹೋಗೋಕ್ಕೆ. ಮತ್ತು ಈ ಥರ ಸೈಡ್ ಕೆಳಗಡೆ ಇರುತ್ತಲ್ವ, ಸೊ ಅದಕ್ಕಿಂತ ಚೂರು ಬೇಗ ಹೋಗ್ತಿದ್ದೀವಿ. ಇಲ್ಲಾಂದರೆ ತುಂಬ ವಾಕ್ ಮಾಡಬೇಕು. ಬರೀ ಲೈಕ್ ಗೇಟ್ ನಂಬರ್ 1 ನಮ್ಮ 33 ಗೇಟಿಗೆ ಹೋಗೋಕ್ಕೆ ಅಟ್ಲೀಸ್ಟ್ 20 ಮಿನಿಟ್ಸ್ ಬೇಕು. ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡ ಏರ್ಪೋರ್ಟ್ ಇದೆ ಇದು. ಸಾಕಾಗ್ಬಿಟ್ಟಿದೆ. ಈ ಚಿಕ್ಕದು ಪ್ಲೇನ್ ನೋಡ್ತಿದ್ರ ಅಲ್ವಾ ನೀವು, ಇದೇ ನಮಗೆ ಐಸ್ಲ್ಯಾಂಡ್ ತಗೊಂಡು ಹೋಗುತ್ತೆ. ಇನ್ನು 3 ಅವರ್ಸ್ ಇದೆ ಇಲ್ಲಿಂದ. ಆಲ್ರೆಡಿ ಇಲ್ಲಿ 9:30 ಆಗಿದೆ. ಸೊ ನಾವು ಅರೌಂಡ್ 12 o'clock ರೀಚ್ ಆಗ್ತೀವಿ ಈ ಏರ್ಪ್ಲೇನ್ ಇಂದ. ಫೈನಲಿ ನಾವು ಐಸ್ಲ್ಯಾಂಡ್ ರೀಚ್ ಆಗಿದ್ದೀವಿ. ಸೊ ಇಮಿಗ್ರೇಷನ್ ಇದೆ, ಇಮಿಗ್ರೇಷನಲ್ಲಿ ಹೋಗಬೇಕು ನಾವು. ಇಮಿಗ್ರೇಷನಲ್ಲಿ ಚೂರು ನಮ್ಮದು ಪ್ರೊಸೀಜರ್ ಇರುತ್ತೆ, ವೀಸಾ ಎಲ್ಲ ತೋರಿಸ್ಬೇಕು, ಆಮೇಲೆ ನಮಗೆ ಆಕ್ಸೆಸ್ ಕೊಡ್ತಾರೆ. ಸೊ ಲೆಟ್ಸ್ ಗೋ. ಅಲ್ಲಿ ಬ್ಯಾಗೇಜ್ ಹತ್ರ ಹೋಗಿ ಬ್ಯಾಗೇಜ್ ತೊಗೊಳ್ಬೇಕು. ಮತ್ತು ನಮ್ಮ ಪಿಕಪ್ಪು ಬರ್ತಿದ್ದಾರೆ. ಪಿಕಪ್ ಹೆಂಗಿರುತ್ತೆ ಗೊತ್ತಿಲ್ಲ ನನಗೆ. ಬಸ್ ಇರುತ್ತೆ, ಕಾರ್ ಇರುತ್ತೆ. ಸೊ ಲೆಟ್ಸ್ ಸಿ, ಹೋಗುವ. ಫಸ್ಟ್ ಇಮಿಗ್ರೇಷನ್ ಮಾಡುವ, ಆದರೆ ಅಲ್ಲಿ ವಿಡಿಯೋ ಅಲೌಡ್ ಇಲ್ಲ. ಸೊ ಇಲ್ಲಿಂದ ಸ್ಟಾಪ್ ಮಾಡ್ತೀನಿ. ಸೊ ಫೈನಲಿ ಹೊರಗಡೆ ಹೋಗ್ತಿದ್ದೀವಿ ಗೈಸ್. ಇಮಿಗ್ರೇಷನ್ ಫುಲ್ ಆಯಿತು, ಕ್ಲಿಯರೆನ್ಸ್ ಆಯಿತು, ಎಲ್ಲ ವೀಸಾ ಎಲ್ಲ ತೋರಿಸಿ ಬಂದಾಯಿತು, ಸ್ಟ್ಯಾಂಪಿಂಗು ಆಗಿಬಿಟ್ಟಿದೆ. ಸೊ ಹೊರಗಡೆ ಹೋಗಿ ನಮ್ಮದು ಪಿಕಪ್ ಬರುತ್ತೆ. ಪಿಕಪ್ ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ. ಸೊ ಫಸ್ಟ್ ಇಲ್ಲಿಂದ ಲಗೇಜ್ ಪಿಕಪ್ ಮಾಡಬೇಕು. ನಮ್ಮ ಲಗೇಜ್ ಏನಾಗುತ್ತೆ ಅಂತ ತುಂಬ ನನಗೆ ಗಾಬರಿ ಆಗ್ತಿದೆ. ಯಾಕೆಂದರೆ ಕೆಲವು ನಮ್ಮದು ಫ್ರೆಂಡ್ಸ್ದು ಅದೇ ಆಗಿಬಿಟ್ಟಿದೆ. ಲೈಕ್ ತ್ರೀ ಫ್ಲೈಟ್ಸ್ ಇರತ್ತಲ್ವಾ, ಸೊ ಲಗೇಜ್ ಯಾವತ್ತು ಮಿಸ್ ಆಗಿಬಿಡುತ್ತೆ. ಸೊ ಬನ್ನಿ ನೋಡುವ ಏನಿರುತ್ತೆ ಅಂತ. ನಮ್ದು ಮಿಸ್ ಆಗಬಾರ್ದು, ಅದೇ ಪ್ರೇ ಮಾಡ್ತಿದ್ದೀನಿ. ಸೊ ಗುಡ್ ನ್ಯೂಸ್ ಗೈಸ್, ನಾನು 2 ಲಗೇಜ್ ಬಂದ್ಬಿಟ್ಟಿದೆ. ಸೊ ಲೆಟ್ಸ್ ಗೋ ಔಟ್ಸೈಡ್ ನಮ್ದು ಪಿಕಪ್ ಇದೆ ಆ ಸೈಡ್ ಇಂದ. ಸೊ ಪಿಕಪ್ ಹೆಂಗಿರುತ್ತೆ ಗೊತ್ತಾಗತ್ತೆ ನಿಮ್ಗೆ. ಒಂದು ಬಸ್ ತರ ಬರುತ್ತೆ ಫಾರ್ ಶೋರ್. ಸೊ ಇಷ್ಟು ಜನ ಬಂದಿದ್ದಾರೆ ಗೈಸ್, ನಾನು ಒಬ್ಬನೇ ಇಲ್ಲ. ಇದೇ ನಮ್ದು ಪಿಕಪ್ ಟ್ರಕ್ಕು. ಮತ್ತೆ ಆ ಸೈಡ್ ಅಲ್ಲಿ ನೀವು ನೋಡ್ತಿದಾರ ಚಿಕ್ಕದು ಸ್ಲಾಟ್ ಇರುತ್ತೆ, ಅದರಲ್ಲಿ ಫುಲ್ ಲಗೇಜ್ ತಗೊಂಡು ಹೋಗ್ತಾರೆ. ಸೊ ನಾವು ಕಂಫರ್ಟೇಬಲಿ ಹೋಗ್ಬೋದು ಅಂತ. ಈ ತರ ಕಂಫರ್ಟ್ ಇರುತ್ತೆ. ನಮ್ಮ ಬಸ್ಸು ತುಂಬಾ ಸಕ್ಕತ್ತಿರುತ್ತೆ ಗೈಸ್, ತುಂಬಾ ಚೆನ್ನಾಗಿದೆ. ಐಸ್ಲ್ಯಾಂಡ್ದು ಸಕ್ಕತ್ತಿರುತ್ತೆ. ಲೈಕ್ ತುಂಬಾ ಕ್ಲೀನ್ ಇದೆ, ಕಂಫಿ ಇದೆ. ಮತ್ತೆ ಈ ತರ ಎಷ್ಟು ಜನ ಬಂದಿದ್ದಾರೆ ನೋಡಿ ಗೈಸ್, ನಾನು ಒಬ್ಬನೇ ಇಲ್ಲ. ಅಟ್ಲೀಸ್ಟ್ 13 to 14 ಪೀಪಲ್ ಆರ್ ಹಿಯರ್. ಸೊ ತುಂಬಾ ಖುಷಿ ಆಗ್ತಿದೆ. ಫೈನಲಿ ನಾವು ಐಸ್ಲ್ಯಾಂಡ್ ಇಂದ ಹೋಟೆಲ್ ಹೋಗ್ತಿದೀವಿ. ಸೊ ಇದೇ ಹೋಟೆಲ್ ಗೈಸ್, ಪಾರ್ಕ್ ಇನ್ ಅಂತ. ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಮತ್ತೆ ಇಷ್ಟು ಜನ ಇದ್ದಾರೆ ನೋಡಿ ಫುಲ್ಲು. ಮತ್ತೆ ನೋಡಕ್ಕೆ ಇಂಟೀರಿಯರ್ ಅನ್ನೋದು ತುಂಬಾ ಸಕ್ಕತ್ತಿದೆ. ಲೈಕ್ 3 to 4 ಸ್ಟಾರ್ ಹೋಟೆಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ನೀವು ಇದನ್ನ. ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅದೆಲ್ಲ ಎಂಜಾಯ್ ಮಾಡೋಕೆ ನಮಗೆ ಟೈಮ್ ಇಲ್ಲ, ಯಾಕೆಂದ್ರೆ 6 ಗಂಟೆ ಇದೆ ಅಷ್ಟೇ.
ಸೊ ಗೈಸ್ ಈ ತರ ರೂಮ್ ಇರುತ್ತೆ, ತುಂಬಾ ಚೆನ್ನಾಗಿದೆ ರೂಮ್. ಆಕ್ಚುಲಿ 5 ಸ್ಟಾರ್ ಹೋಟೆಲ್ ತರಾನೇ ಇದೆ. ಮತ್ತೆ 2 ಬೆಡ್ ಇದೆ ಇಲ್ಲಿ. ಸೊ 2 ಜನ ಇರುತ್ತೆ ಈ ರೂಮ್ ಅಲ್ಲಿ. ಸೊ ಸುಮಾರು 5-6 ಗಂಟೆಗೋಸ್ಕರ ಇದೆ. ಸೊ ಅಷ್ಟೇ, ಏನು ಅಡ್ಜಸ್ಟ್ ಮಾಡಿ ಹೋಗ್ಬೇಕು. ವ್ಯೂ ಸದ್ಯಕ್ಕೆ ಏನು ಕಾಣಿಸಲ್ಲ, ಆದ್ರೆ ಮಾರ್ನಿಂಗ್ ಅಲ್ಲಿ ಡೆಫಿನೆಟ್ಲಿ ನಿಮ್ಗೆ ವ್ಯೂ ತೋರಿಸ್ತೀನಿ. ಸೊ ಹೆಂಗಿದೆ ಗೈಸ್ ಫುಲ್ ಜರ್ನಿ, ನೀವು ರೂಮು ನೋಡಿದ್ಯಾ? ಇದೇ ತರ ರೂಮ್ ನಮ್ದು ಕಂಪನಿಯಿಂದ ಸ್ಪಾನ್ಸರ್ ನಮ್ಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಹೋಪ್ ಟು ಸಿ ಯು ಗೈಸ್ ಅಗೇನ್. ಬಾಯ್.